ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಿ ಸಿ ಜ್ಯುವೆಲರ್ಸ್. ಇವತ್ತು ನನಗೆ ಕೆಲವೊಂದು ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಲೆಸ್ ಒಂದು ಆರ್ಡರ್ ಬಂದಿದೆ, ಮತ್ತು ಇಯರಿಂಗ್ಸ್ ಒಂದು ಪೇರು ಮತ್ತು ರಿಂಗ್ ಬಂದಿದೆ. ಒನ್ ಬೈ ಒನ್ ಹೇಳ್ತೀನಿ. ಇದು ನೆಕ್ಲೆಸ್ ಬಂದು 12 ಗ್ರಾಮ್ ವೆಯ್ಟಲ್ಲಾಗಿದೆ. ಇವ್ರು ಬಂದುಬಿಟ್ಟು ಹಳೆ ಕಸ್ಟಮರೇ. ಸೊ ಲಾಸ್ಟ್ ಟೈಮು ಮಂಗಲ್ಯ ಸರ ಮಾಡಿಸಿದ್ರು ಮೂಗ್ದು, ಸೊ ಅವರೇ ಕಸ್ಟಮರು ಮತ್ತೆ ಆರ್ಡರ್ ಮಾಡಿದ್ದಾರೆ ನೆಕ್ಲೆಸ್ಸು. ಸೊ ಇದು ಅರೌಂಡ್ 12 ಗ್ರಾಮ್ ವೆಯ್ಟಲ್ಲಿ ಬೇಕು ಅಂತ ಹೇಳಿದ್ರು. 12 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಇದು ಅವ್ರ ಮಗುಗೆ ಬರ್ಡೇ ಅನ್ನೋ ಬರ್ತಿದೆ, ಸೊ ಬರ್ಡೇಗೆ ಕೊಡಬೇಕು ಅಂತೇಳ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಇದು ಇವರು ಯಾವುದೋ ವೆಬ್ಸೈಟಲ್ಲಿ ನೋಡಿಬಿಟ್ಟು ಫೋಟೋ ತೊಗೊಂಡು ಸೆಂಡ್ ಮಾಡಿದರು. ಸೊ ಸೇಮ್ ಡಿಸೈನ್ ಬೇಕು ಅಂತೇಳ್ಬಿಟ್ಟು ಸೇಮ್ ಡಿಸೈನ್ ಬಂದಿದೆ. ಮತ್ತು ಇದು 916 ಹಾಲ್ಮಾರ್ಕಲ್ಲಿ ಆಗಿದೆ. ಮತ್ತು ಇದಕ್ಕೂ ಕಾರ್ಡೆಲ್ಲ ಹಾಕ್ಸಿದ್ದೀವಿ. ಮತ್ತು ಇದಕ್ಕೆ ಸ್ಟೋನ್ ವೆಯ್ಟ್ ಏನು ರಿಟರ್ನ್ ಕೊಡಲ್ಲ, ಯಾಕಂದರೆ ಇದರಲ್ಲಿ ಏನು ಸ್ಟೋನ್ ಇಲ್ಲ. ಸೊ ಬರೀ ಪ್ಲೈನ್ ಗೋಲ್ಡ್ ಇದೆ. ಅದರಿಂದ ಸ್ಟೋನ್ ವೆಯ್ಟ್ ಏನಿದ್ರೆ ಸ್ಟೋನ್ ವೆಯ್ಟ್ ರಿಟರ್ನ್ ಕೊಡ್ತೀವಿ. ಮತ್ತು ರಿಂಗ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇದು ಮೆನ್ ರಿಂಗು. ಸೊ ಎಮ್ರಾಲ್ಡ್ ಸ್ಟೋನ್ ಬಂದು ಸುತ್ತೂರ ವೈಟ್ ಸ್ಟೋನ್ ಬಂದಿದೆ, ಮತ್ತು ಆ ಕಡೆ ಈ ಕಡೆ ಕೃಷ್ಣ ಬಂದಿದೆ. ಇದು ಬಂದುಬಿಟ್ಟು ಅರೌಂಡ್ 15 ಗ್ರಾಮ್ ವೆಯ್ಟಲ್ಲಾಗಿದೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕ್ಯಾಸ್ಟಿಂಗ್ ವರ್ಕಲ್ಲಾಗಿರೋದು. ಮತ್ತು ಇದು ಸ್ಟೋನ್ ವೆಯ್ಟ್ ಎಲ್ಲ ಏನಿದೆ, ಸೊ ಕಸ್ಟಮರ್ಗೆ ರಿಟರ್ನ್ ಬರುತ್ತೆ. ಇದನ್ನು ಹಾಲ್ಮಾರ್ಕ್ ಹಾಕ್ಸಲ್ಲ, ಇವತ್ತೇ ರೆಡಿ ಆಗಿರೋದು. ಹಾಲ್ಮಾರ್ಕು ಮತ್ತು ಕಾರ್ಡ್ ಹಾಕ್ಸಿ ನಾಳೆ ಕಸ್ಟಮರ್ಗೆ ಕೊಡಬೇಕು. ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ, ಸೇಮ್ ಡಿಸೈನ್ ಮಾಡಿಕೊಡೋಣ. ಅರೌಂಡ್ 15 ಗ್ರಾಮ್ಸ್ ಆಗುತ್ತೆ. ಇದು ಸೈಜ್ ಬಂದು 25 ಇದೆ. ಸೊ 15 ಗ್ರಾಮ್ಸ್ ಆಗುತ್ತೆ. ನೀವು ಸೈಜ್ ಇನ್ನು ಸ್ವಲ್ಪ ಕಮ್ಮಿ ಇದ್ದರೆ ಇನ್ನೊಂದು 1 ಗ್ರಾಮ್ ಅಥವಾ 1.5 ಗ್ರಾಮ್ ಅಷ್ಟು ಕಮ್ಮಿ ಆಗುತ್ತೆ. ಮತ್ತು ವುಮೆನ್ದು ರಿಂಗ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಲಾಸ್ಟ್ ಟೈಮ್ ಇವರು ಬ್ರೇಸ್ಲೆಟ್ ಎಲ್ಲ ಆರ್ಡರ್ ಮಾಡಿದರು. ಸೊ ಮತ್ತು ಇವಾಗ ರಿಂಗ್ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಅರೌಂಡ್ 5 ಗ್ರಾಮ್ಸ್ ವೆಯ್ಟಲ್ಲಾಗಿದೆ. ಇದು ಪಿನ್ನಿಂಟ್ರೆಸ್ಟ್ ಆ್ಯಪಲ್ಲಿ ಅವರೇ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡು ಸೇಮ್ ಡಿಸೈನ್ ಬೇಕು ಅಂತ ಹೇಳಿದ್ರು. ಮತ್ತು ಇದು ಬ್ಯಾಕ್ ಸೈಡ್ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಸೊ ಅವರು ವೆಯ್ಟ್ ಎಷ್ಟಾದರೂ ಪರವಾಗಿಲ್ಲ, ಸ್ವಲ್ಪ ಸಾಲಿಡ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಬಂದಿದೆ. ಇದು ಹಾಲ್ಮಾರ್ಕ್ ಎಲ್ಲ ಆಗಿದೆ. ಮತ್ತು ಇದು ಮೈಕ್ರೋ ಸ್ಟೋನ್ ಬರುತ್ತೆ. ಮೈಕ್ರೋ ಸ್ಟೋನು ನಿಮಗೆ ಸ್ಟೋನ್ ವೆಯ್ಟ್ ರಿಟರ್ನ್ ಆಗೋಲ್ಲ, ಯಾಕಂದರೆ ತುಂಬ ಮಿನಿಮಲ್ ಇರುತ್ತೆ. ಸೊ ಯಾರು ಕೆಲಸಗಾರ ಮಾಡ್ತಾರಲ್ಲ, ಸೊ ಅವರು ರಿಟರ್ನ್ ಕೊಡೋಲ್ಲ, ನಮಗೂ ಏನೂ ಇದು ರಿಟರ್ನ್ ಕೊಡೋಕ್ಕಾಗಲ್ಲ. ಇದು ವಿಷಯ. ಮತ್ತು 24 ಕ್ಯಾರೆಟ್ ಗೋಲ್ಡ್ ಆರ್ಡರ್ ಮಾಡಿದ್ದಾರೆ. ಒಂದು 2 ಗ್ರಾಮ್ ಇದೆ. ಇದು ನೋಡೋಕ್ಕೆ ತುಂಬ ಸಣ್ಣದಾಗಿ ಕಾಣಿಸುತ್ತೆ, ಕೈಯಲ್ಲಿ ಗೊತ್ತಾಗಲ್ಲ ನಿಮಗೆ. ಏನಂದರೆ ಇವರು ನಮ್ಮ ಫ್ರೆಂಡೇ ಭಾಸ್ಕರ್ ಅಂತೇಳಿ. ಸೊ ಯಾವಾಗ ಅಮೌಂಟ್ ಇರುತ್ತೋ ಆವಾಗ ಸ್ಯಾಲ್ರಿ ಬಂದಾಗ ಅಥವಾ ಯಾವುದಾದ್ರೂ ಅಮೌಂಟ್ ಬಂದಾಗ ಅವರು ಬಿಸ್ಕೆಟ್ ಟೈಪ್ ಈ ಥರ ತೊಗೊಂಡು ಇಟ್ಕೊತಿರ್ತಾರೆ. ಈ ಥರ ಮಾಡೋದ್ರಿಂದ ಏನಂದರೆ ತುಂಬ ಚಿನ್ನ ಅವ್ರ ಮನೆಗೆ ಸೇರಿದೆ ಆಲ್ರೆಡಿ. ಈ ಥರ ನಿಮ್ಮ ಹತ್ರ ಯಾವಾಗ ಅಮೌಂಟ್ ಇರುತ್ತೋ ಒಂದು 10,000 15,000, ಯಾಕಂದರೆ ಚಿನ್ನ ರೇಟ್ ದಿನ ಬೆಳೀತಾನೆ ಇದೆ. ಮತ್ತು ನೀವು ಖರ್ಚು ಮಾಡಿರೋ 1 ರೂಪಾಯಿನೂ ಯಾವತ್ತೂ ನಿಮಗೆ ರಿಟರ್ನ್ ಆಗೋಲ್ಲ. ಸೊ ನಮ್ಮ ಜೋಬಿಂದ 1 ರೂಪಾಯಿ ಹೋಗಿದೆ ಅಂದರೆ, ಖರ್ಚಾಗಿದೆ ಅಂದರೆ ಅದು ಮತ್ತೆ ರಿಟರ್ನ್ ಬರೋಲ್ಲ. ಸೊ ದಯವಿಟ್ಟು ನೀವು ಏನೇನು 1 ರೂಪಾಯಿ ಖರ್ಚು ಮಾಡ್ತೀರಲ್ಲ ಅದು ನೋಡಿ ಖರ್ಚು ಮಾಡಿ. ಆದಷ್ಟು ರಿಟರ್ನ್ ಯಾವ್ದು ಬರುತ್ತೆ ಅದ್ರ ಮೇಲೇ ಇನ್ವೆಸ್ಟ್ ಮಾಡಿ. ಲೈಕ್ ಲ್ಯಾಂಡ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ನಿಮ್ಮ ಹಣ ಎಲ್ಲಿಗೂ ಹೋಗಲ್ಲ, ನಿಮಗೆ ಮತ್ತೆ ರಿಟರ್ನ್ ಬರುತ್ತೆ. ಇದೊಂದು 2 ಗ್ರಾಮ್ಸ್ ಎಲ್ಲಾಗಿದೆ. ನಿಮಗೂ ಆವಾಗವಾಗ ನಿಮ್ಗೆ ಯಾವಾಗ ಅಮೌಂಟ್ ಇರುತ್ತೋ ತೊಗೊಂಡು ಇಟ್ಕೊಂಡಿರಿ. ಮತ್ತು ಇದು ಕೊಟ್ಟು ಜ್ಯುವೆಲ್ರಿ ಮಾಡಿಸ್ಕೊಬೋದು, ಅಥವಾ ನೀವು ಕ್ಯಾಶ್ ಬೇಕಾದರೂ ಕ್ಯಾಶ್ ತೊಗೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಮತ್ತು ಸ್ಟಡ್ಸ್ ಒಂದು ಪೇರ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇದು 1 ಗ್ರಾಮ್ ಪೇರ್. ಸೊ ಇದು ಚಿಕ್ಕ ಮಕ್ಕಳಿಗೆ ಮತ್ತು ಕಾಲೇಜ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ, ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ತುಂಬ ಕಮ್ಮಿ ಇರುತ್ತೆ. 1 ಗ್ರಾಮಲ್ಲೇ ರೆಡಿಯಾಗಿದೆ. ಇದು 916 ಹಾಲ್ಮಾರ್ಕಲ್ಲಾಗಿದೆ. ಡೈಲಿ ಯೂಸ್ಗೆ ಅಥವಾ ನೀವು ಆಫೀಸ್ ಯೂಸ್ಗೂ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಸೇಫು ಇರುತ್ತೆ. ಚಿನ್ನ ಏನೂ ಜಾಸ್ತಿ ಇರೋಲ್ಲ, 1 ಗ್ರಾಮ್ ಮಾತ್ರ ಇರುತ್ತೆ. ಮತ್ತು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಟೈಪ್ ಏನಾದರೂ ಬೇಕಾದರೆ ಹೇಳಿ ಮಾಡಿಕೊಡೋಣ. ಮತ್ತು ಸಿಲ್ವರ್ ಐಟಮ್ ಕೆಲವೊಂದು ಬಂದಿದೆ ಆರ್ಡರು. ಸೊ ದೀಪ ಒಂದು ಪೇರ್ ಬಂದಿದೆ. ಇದು ಬಂದುಬಿಟ್ಟು ಅರೌಂಡ್ 115 ಗ್ರಾಮ್ ವೆಯ್ಟಲ್ಲಾಗಿದೆ. ಕಸ್ಟಮರ್ 100 ಗ್ರಾಮಲ್ಲಿ ಹೇಳಿದ್ರು, 100 ಗ್ರಾಮಲ್ಲಿ ಸಿಗಲಿಲ್ಲ. ಸೊ 115 ಗ್ರಾಮಲ್ಲಿ ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು ಹೈಟ್ ಬಂದು ಒಂದು 3 ಇಂಚಸ್ ಇದೆ. ವೆಯ್ಟ್ ಬಂದು 115 ಗ್ರಾಮ್ ಇದೆ. ಮತ್ತು ಇದು 92.5 ಸಿಲ್ವರ್ ಹಾಲ್ಮಾರ್ಕಲ್ಲಾಗಿದೆ. ಹಾಲ್ಮಾರ್ಕ್ ಇಲ್ಲಾಗಿದೆ, ಎರಡಕ್ಕೂ ಹಾಲ್ಮಾರ್ಕ್ ಆಗಿದೆ.
ಮತ್ತು ಇನ್ನೊಂದು ಸಿಲ್ವರ್ ಐಟಮಲ್ಲಿ ನೀವು ತುಂಬ ಜನ ಕಸ್ಟಮರ್ಸು ನನಗೆ ವಿಡಿಯೋ ಲಿಂಕೆಲ್ಲ ಕಳಿಸ್ತಾರೆ ಮತ್ತು ಕೇಳ್ತಾರೆ, ಸಿಲ್ವರ್ ನೋ ಮೇಕಿಂಗು ನೋ ವೇಸ್ಟೇಜಲ್ಲಿ ತುಂಬ ಜನ ಮಾಡ್ತಾರೆ, ನೀವೇನಕ್ಕೆ ಮತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ ಅಡಿಷ್ನಲ್ ಆ್ಯಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ನೀವು ಸಿಲ್ವರ್ ಐಟಮ್ ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ ತೊಗೊಳ್ಳಿ, ಯಾಕಂದರೆ ಯಾರೇ ಅಂಗಡಿಯವರಾಗಿರಲಿ ಸೊ ಫ್ರೀಯಾಗಿ ಏನು ಅವ್ರು ಮಾಡಲ್ಲ, ಲಾಭ ಇಲ್ದಿರ ಯಾರೂ ಈ ಯಾವ ವಸ್ತುನೂ ಮಾರಲ್ಲ. ಸೊ ನಿಮ್ಗೆ ಆ ಥರ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ಬಚ್ಚಿಟ್ಟಿರ್ತಾರೆ ವಿಷಯ, ಅದನ್ನು ತಿಳ್ಕೊಳ್ಳಿ ಏನಂತ. ಯಾಕಂದರೆ ತುಂಬ ಜನ ಯೂಟ್ಯೂಬ್ ಲಿಂಕು ಕಳಿಸಿದ್ರು, ನಾನು ಯೂಟ್ಯೂಬ್ ಲಿಂಕಲ್ಲಿ ಪೂರ್ತಿ ವಿಡಿಯೋ ನೋಡಿದೆ. ಮತ್ತು ಅವರು ಹೆಂಗೆ ಹೇಳ್ತಾರೆ ಅಂದರೆ ಸಿಲ್ವರ್ ಆರ್ಟಿಕಲ್ ಅಂತಲೇ ಹೇಳ್ತಾರೆ, ಮತ್ತು ಪ್ಯೂರ್ ಸಿಲ್ವರ್ ರೇಟ್ ಏನಿದೆ ಸಿಲ್ವರ್ ರೇಟ್ ಮಾತ್ರ ನೋ ಮೇಕಿಂಗ್ ನೋ ವೇಸ್ಟೇಜ್ ಅಂತ ಹೇಳ್ತಾರೆ. ನಾನು ಮತ್ತೆ ಕಮೆಂಟ್ಸಲ್ಲಿ ನೋಡಿದೆ, ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ಸೊ ಇದು ಪ್ಯೂರಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಅವರೇ ಕಸ್ಟಮರ್ ಅಂಗಡಿಯವರೇ ಹೇಳ್ತಾರೆ ಇದು 70 ಅಥವಾ 80 ಪ್ಯೂರಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಐಟಮ್. ಸೊ 70 ಅಥವಾ 80 ಪ್ಯೂರಿಟಿ ಇರೋ ಐಟಮ್ ನಿಮ್ಗೆ ಕೊಡ್ತಿದ್ದಾರೆ. ಸೊ ಅದು ಪ್ಯೂರ್ ರೇಟು ಕೊಡ್ತಿದ್ದಾರೆ ಅಂದರೆ ಅದರಲ್ಲೇ ಆಲ್ರೆಡಿ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ತಿಳ್ಕೊಂಡು ತಗೊಳ್ಳಿ. ಇದು 92.5 ಸಿಲ್ವರ್. ಇದಕ್ಕೆ ಮತ್ತೆ ನಿಮಗೆ ಪ್ಯೂರ್ ರೇಟು ಕೊಟ್ಟರೆ ನಮಗೆ ಪ್ಯೂರ್ ರೇಟಿಗೆ ಬೀಳಲ್ಲ ಇದು, ಯಾಕಂದರೆ ಇದು ಮತ್ತೆ ಅಡಿಷ್ನಲ್ ಮೇಕಿಂಗ್ ಚಾರ್ಜು ಮತ್ತು ವೇಸ್ಟೇಜು ಎಲ್ಲ ಹಾಕ್ತಾರೆ ಅಂಗಡಿಯವರು. ಸೊ ನಾವು ತೊಗೊಂಡು ಮಾಡ್ತೀವಿ, ತುಂಬ ಮಿನಿಮಲ್ ಮಾರ್ಜಿನ್ ಇಟ್ಕೊಂಡಿರ್ತೀವಿ ಸಿಲ್ವರಲ್ಲಿ ಏನಂದರೆ ಸುಮ್ಮನೆ ಕಸ್ಟಮರ್ಗೆ ತೆಗೆದು ಕೊಡಬೇಕಷ್ಟೆ, ಅದರಿಂದ ಏನೂ ಲಾಭ ಸಿಗಲ್ಲ. ಏನೋ ಒಂದು ಅರ್ಧ kg 1 kg ಆದರೆ ಏನೋ ಒಂದು 5 ರೂಪಾಯಿ 10 ರೂಪಾಯಿ ಸಿಗುತ್ತೆ ಅಷ್ಟೇ ಬಿಟ್ಟು ಇಂಥ ಸಣ್ಣ ಪುಟ್ಟ ಐಟಮಲ್ಲಿ ಸಿಲ್ವರಲ್ಲಿ ಏನೂ ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತು ಕಳಶ ಚೊಂಬೊಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಲಾಸ್ಟ್ ಟೈಮು 80 ಗ್ರಾಮಲ್ಲಿ ಸಾಕು ಅಂತ ಹೇಳ್ಬಿಟ್ಟು ಅಂದರು. ಸೊ 80 ಗ್ರಾಮಲ್ಲಿ ತೊಗೊಂಡು ಬಂದಮೇಲೆ ಅವ್ರಿಗೆ ಹೈಟ್ ಸ್ವಲ್ಪ ಚಿಕ್ಕದಾಗಿ ಅನ್ನಿಸ್ತು. ಸೊ ಅದು ಬೇಡ, ಇನ್ನು ಸ್ವಲ್ಪ ಹೈಟ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದು ಮತ್ತೆ ರಿಟರ್ನ್ ಕೊಟ್ಟು ಇದು ತೊಗೊಂಡು ಬಂದಿದ್ದೀನಿ. ಇದು ಅರೌಂಡ್ 125ಇಂದ 130 ಗ್ರಾಮ್ ವೆಯ್ಟಲ್ಲಿ ಬಂದಿದೆ. ಮತ್ತು ಹೈಟ್ ಬಂದು 6 ಇಂಚಸ್ ಬಂದಿದೆ. ಲಾಸ್ಟ್ ಟೈಮ್ 5 ಇಂಚ್ ಇತ್ತು, ಇದೊಂದು 6 ಇಂಚ್ ಇದೆ. 1 ಇಂಚ್ ಮಾತ್ರ ಹೈಟ್ ವೇರಿ ಆಗಿದೆ ಅಷ್ಟೇ. ಮತ್ತು ಇದು ಕಳಶ ಇಡೋಕ್ಕೆ ಪ್ಲೇಟ್ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಅರೌಂಡ್ 30 ಗ್ರಾಮ್ ವೆಯ್ಟಲ್ಲಾಗಿದೆ. 30 ಗ್ರಾಮ್ ವೆಯ್ಟಲ್ಲಿ ಇಡೋದು 30 ಗ್ರಾಮ್ ಆಗಿದೆ. ಸೊ ಇದು ಕಳಶ ತುಂಬಿದ ಇಡೋಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಇದು 92.5 ಹಾಲ್ಮಾರ್ಕಲ್ಲಾಗಿದೆ. ನಿಮಗೂ ಈ ಥರ ಜ್ಯುವೆಲ್ರಿ ಏನಾದರೂ ಬೇಕಾದರೆ GC ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಹೊಸದಾಗಿ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಇಂಥ ಹೊಸ ಅಪ್ಡೇಟ್ಸ್ಗೆ. ನಿಮ್ಗೇನಾದರೂ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮತ್ತು ಯಾರಿಗಾದರೂ ಯೂಸ್ಫುಲ್ ಆಗುತ್ತಂದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.